ಸೀರೆ ಕೊಡಿ ಹುಡುಗ ಹುಡುಗಿ ಕೊಯ್ಲಿ ಕೊಡಿಲ್ಲ ಕುಮಾರಿ ಮಗನಿಗೆ ಕೊಡಿಲ್ಲ ಕುಮಾರಿ ಮಗನಿಗೆ ಇಲ್ಲೇ ಬರೋಕೆ ನಮ್ಮ ಏನೇ आता काही दोन्हीच का आंटी ससी आंटी चला ससी होगी का ಹಲೋ ಹಾಯ್ ನಮಸ್ಕಾರ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೀಲಾ ರಮೇಶ್, ಮೈಸೂರಿಂದ. ನಾನು ಇವಾಗ ಅಮ್ಮನ ಮನೇಲಿದ್ದೀನಿ. ಇವಾಗ ಟೈಮ್ ಬಂದು 9:30. ಆಲೇ ನಾವು ಅಮ್ಮನ ಮನೆಗೆ ಬಂದಿದ್ದೀವಿ. ಏನಕ್ಕೆ ಅಂತ ಅಂದರೆ ಇವತ್ತು ಅಮ್ಮನ ಮನೆಯಲ್ಲಿ ದೊಡ್ಡಮ್ಮ ತಾಯಿ ಹಬ್ಬ ಇದೆ, ಹಂಗಾಗಿ ಹಬ್ಬಕ್ಕೋಸ್ಕರ ಬಂದಿದ್ದೀವಿ. ನೋಡಿಲಿ, ಮಾತಾಡೋ, ನಿನ್ನೆ ಮಾತಾಡೋ. ಅಣ್ಣನ ಮಗಳು ಹಾ ತಂಬಿಟ್ಟಂತೆ. ಈಗ ಯಾರು ಬೆಲ್ಲ ತಿಂದರು ತೊಗೊಂಬಿಟ್ಟಲ್ಲ ಬೆಲ್ಲನವಾ. ಇಲ್ಲಿ ಮಾತಾಡು ಇಮ್ಮ, ಅಣ್ಣನ ಮಗಳು ಇಮ್ಮ ಅಂತ ಹೇಳಿ ಮಾತಾಡು. ಆಯ್ ಮಾಡು. ನಾನು ನನ್ನ ಮಗಳು ಇಬ್ಬರೇ ಬಂದಿರೋದು. ಅಕ್ಕ ಮತ್ತು ತಂಗಿ ಬಂದಿಲ್ಲ, ಅವರೇನೋ ಸ್ವಲ್ಪ ಬೇರೆ ಕಡೆ ಕೆಲಸ ಐತೆ ಅಂತ ಅಂದ್ಬಿಟ್ಟು ಬರಲಿಲ್ಲ. ನಾನು ನನ್ನ ಮಗಳೂ ಬಂದಿದ್ದೀವಿ. ಇವತ್ತು ಹಬ್ಬ ಎಲ್ಲ ಹೆಂಗಿರುತ್ತೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಎರಡು ಊರು ಸೇರಿ ಒಂದು ಕಡೆಯಲ್ಲಿ ಹಬ್ಬ ಆಚರಿಸೋದು ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ದಿನ ಪೂರ್ತಿ ಹಬ್ಬ ಎಲ್ಲ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ, ಲೈಕ್ನ ಮಾಡಿ. ಹಾಗೆ ಹೇಗಿತ್ತು ವಿಡಿಯೋ ಅಂತ ಪೂರ್ತಿ ವಿಡಿಯೋನ ನೋಡಿದ್ಮೇಲೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಬನ್ನಿ, ಇವಾಗ ನೋಡಿ, ಇವಾಗ ಬಂದು ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ ಅಮ್ಮ ಬಂದು ತಂಬಿಟ್ಟೆಲ್ಲ ರೆಡಿ ಮಾಡಿ ಪೂಜೆಗೆ ಕೂಡ ರೆಡಿ ಮಾಡೋರೆ. ಇನ್ನೇನು ಎಲ್ಲರೂ ದೇವಸ್ಥಾನಕ್ಕೆ ಹೊರಡ್ತಾರೆ. ಟಮಟೆ ಬಡಿ ಇಲ್ಲೆಲ್ಲ ಹಳ್ಳಿ ಕಡೆಯಲ್ಲೆಲ್ಲ ಟಮಟೆ ಬಡ್ಕೊಂಡು ಬಂದು ತಂಬಿಟ್ಟು ತೊಗೊಂಡೋಗೋನ ಕರ್ಕೊಂಡೋಗೋದು. ಬಾವಿ ಹತ್ರ ಮಾಡ್ತಾರೆ ಅಪ್ಪನ. ಹೂವು ಚುಚ್ಚುತ್ತವ್ರೆ ನಮ್ಮಮ್ಮ ಕಣ್ಗಳು. ಹೂವನ ಹಾಯ್ ಮೇಡಮ. ಹಾಯ್ ಫ್ರೆಂಡ್ಸ್ ಸನಿ. ಹಾಯ್ ಫ್ರೆಂಡ್ಸ್. ನಾನೆಲ್ಲ ಕೆಲಸ ಎಲ್ಲ ಮುಗಿಸಿ ತಂಬಿಟ್ಟೆಲ್ಲ ರೆಡಿ ಮಾಡಿದ್ದೀನಿ. ನನ್ನ ಮಕ್ಕಳು ಈಗ ಬಂದವ್ರೆ ಫ್ರೆಂಡ್ಸ್ ಹಬ್ಬಕ್ಕೆ ಅಂತಾನೆ. ಸರಿ ಆಯಿತು, ಇವಾಗ ಇಡ್ತೀನಿ. ದೇವಸ್ಥಾನಕ್ಕೆ ಹೊರಡಬೇಕಾದ್ರೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಮಿಸ್ ಮಾಡಿದೆ. ಪೂರ್ತಿ ವೀಡಿಯೋನ ನೋಡಿ ಹೆಂಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ. ಓಕೆ, ನೋಡ್ತಾ ಇರ್ಬೋದು. ಇವಾಗ ನಾನು ಕೂಡ ಬಂದು ರೆಡಿ ಆದೆ. ಈ ರೀತಿಯಾಗಿ ರೆಡಿಯಾಗಿದ್ದೀನಿ. ಸಿಂಪಲ್ ಸ್ಯಾರಿನ ಹಾಕ್ಕೊಂಡಿದ್ದೀನಿ, ಆದರೆ ಬಟ್ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತೈತೆ, ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಈ ಸ್ಯಾರಿದು ಕೂಡ ನಾನು ನಿಮಗೆ ಆಲ್ರೆಡಿ ವ್ಲಾಗ ಮಾಡಿ ತೋರಿಸಿದ್ದೆ. ನನಗೆ ಇದನ್ನು ನಮ್ಮ ಅಕ್ಕ ಕೊಡಿಸಿದ್ದು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ, ತುಂಬ ಕಂಫರ್ಟಬಲಾಗಿರುತ್ತೆ. ಸೊ ಹಂಗಾಗಿ ಇದನ್ನೇ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಬಂದೆ. ಹೆಂಗೆ ಕಾಣಿಸ್ತೈತೆ ಸೀರೆ ಮತ್ತು ನಾನು ಹೆಂಗೆ ರೆಡಿಯಾಗಿದ್ದೀನಿ ತಿಳಿಸಿ ಆಯಿತಾ.
ಇವಾಗ ಆ ಕಡೆ ಬೀದಿಗೆ ಹೋದರು, ಟಮಟೆ ಬಿಟ್ಕೊಂಡು ಆ ಕಡೆ ಬೀದಿಯಿಂದ ಕರ್ಕೊಬರ್ತಾರೆ. ಆ ಕಡೆ ಬೀದಿಯಿಂದ ಕರ್ಕೊಬಂದ್ಮೇಲೆ ಈ ಕಡೆ ಹೋಗೋದು, ಹೊರಡೋದಷ್ಟೇ. ಇವಾಗ ನನ್ನ ಮಗಳು ಅಲ್ಲೇ ರೆಡಿಯಾಗಿ ಬಂದಿದ್ಲು. ಅವಳು ಏನಿಲ್ಲ, ಸಿಂಪಲಾಗಿ ಟಾಪ್ ಪ್ಯಾಂಟ್ ಹಾಕೊಳ್ಳೋಷ್ಟೆ. ಅವ್ರ ಅಂಕಲ್ ನೀಟಾಗಿ ಸ್ಟೆಪ್ ಚಡಿ ಹಾಕಿಸ್ಕೊಂಡವಳೆ. ಅವ್ರ ಅಂಕಲ್ ಸ್ಟೆಪ್ ಚಡಿ ಹಾಕಿಸ್ಕೊಳ್ಳೋದು ಅಂದರೆ ಅವಳಿಗೆ ತುಂಬ ಇಷ್ಟ. ಹಾಗಾಗಿ ಚೆನ್ನಾಗೈತೆ. ಇನ್ನು ಆ ಕಡೆಯಿಂದನೂ ಒಂದು ಊರಿಂದ ಬಂದು ಆಲ್ರೆಡಿ ಅವ್ರನ್ನ ಕೂರಿಸ್ಬಿಟ್ಟು ಇವಾಗ ಇಲ್ಲಿ ಬಂದು ಈ ಕಡೆ ಕರ್ಕೊಂಡೋಗ್ತಾ ಇರೋದು ಊರಿಗೂ ಕೂಡ. ಇವಾಗ ಬಂದಿ ಅಕ್ಕ. ಸಿಂಧೋರ್ ಯಾರು ಬಂದಿಲ್ಲ? ಬಂದವ್ರಾ? ಅಕ್ಕ ಅವ್ರು ಬಂದಿಲ್ಲ, ಹುಷಾರಿಲ್ಲ ಸ್ವಲ್ಪ ಅವಳಿಗೆ. ಓಹೋ, ಅವನಿಗೆ ಗುಬ್ಬಿಗೆ 12 ಗಂಟೆಗೆ ಸ್ಕೂಲ್ ಬಿಟ್ಬಿಡ್ತಾರೆ. ಈಗ ಸೇರಿಸಿರೋದಲ್ವ, ಮೊನ್ನೆಯಿಂದ ಹೋಯ್ತಾ ಇರೋದು, ರಜೆ ಹಾಕ್ಸಕ್ಕೆ ಹೋಯ್ತಿಲ್ಲ. ಇಲ್ಲ ಅಕ್ಕನ ಕರ್ಕೊಂಡ್ರೆ ಅವಳು ಸ್ವಲ್ಪ ಹುಷಾರಿಲ್ಲ, ಕೋಲ್ಡ್ ಆಗ್ಬಿಟ್ಟೈತೆ. ಅದಕ್ಕೆ ಅತ್ತಾಗಿ ಹೋಗಿ ಬರೋ ಬಂದು ಇವಾಗ ಹಿಂಗೆ ನಿಂತ್ಕೊಂಡು ಎಲ್ಲರ ಮನೆ ಬಾಗಿಲಲ್ಲೂ ಗಂಧದ ಕಡ್ಡಿ ಬೇವಿನ ಸೊಪ್ಪನ್ನ ಇಸ್ಕೊಂಡು ಎಲ್ಲರಿಗೂ ಆಶೀರ್ವಾದ ಮಾಡಿಕೊಂಡು ಅವ್ರವ್ರ ಮನೆ ಹೆಣ್ಮಕ್ಳುಗಳನ್ನ ಕರ್ಕೊಂಡು ಹೋಗೋದು ನಮ್ಮ ಊರಿನ ಪದ್ಧತಿ. ನಿಮ್ಗೆಲ್ರಿಗೂ ಈ ಪದ್ಧತಿ ಹಿಂಗೆ ಅನ್ನಿಸ್ತೈತೆ? ನಮ್ಗಂತೂ ತುಂಬ ಖುಷಿ ಆಯ್ತದೆ. ನನ್ನ ಸೊಸೆ ಮುದ್ದು ನೋಡಿ ಹೆಂಗೆ ನೋಡ್ತಾ ಇದ್ದೀನಿ. ಮಾತಾಡು ಮಗಳು, ಇಲ್ಲಿ ಮಾತಾಡು. ಅವ್ಳಿಗೆ ಬಟ್ಟೆ ಬೇಡಂತೆ, ಜೀನ್ಸ್ ಪ್ಯಾಂಟ್ ಬೇಕಂತೆ. ಹಿಂಸೆ ಮಾಡಿ ಈಗ ಹಾಕೊಂಡ್ಕ ಕರ್ಕೊಂಡ್ಬಂದಿನಿ. ಆ ರಮ್ಮಕ್ಕ ವಿಕ್ಕಿಸ್ಕೊಳ್ದೆ ಇತ್ತು. ಜೀನ್ಸ್ ಕತ್ತೀನಿ ಆಯ್ತು ಅವಳೆ. ಅದಕ್ಕೆ ಆ ಕಲರ್ ಇದ್ದದ ಮಳೆಲಿ ಒಳೆಲಿ ಏನ್ ಮಾಡಿ ಹುಡುಕಿಯಾ ಮುಳುಗಿಯಾ ಒಳೆಲಿ ಮುಳುಗಿಯಾ? ತೋರಿಸ್ತೀನಿ ಇವಾಗ ಅಲ್ಲೋದ್ಮೇಲೆ ಪೂಜೆ ಹೆಂಗಿರುತ್ತೆ ಅಂತ. ಇವಳು ಎಲ್ಲಾರ ಮನೆ ಹೆಣ್ಮಕ್ಳುಗಳು ಅಲ್ಲಲ್ಲೇ ಬಂದು ಜಾಯಿನ್ ಆಗ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಅನಿಸ್ತೈತೆ. ಏನ ಪಂಚೆ ಅಂತ? ಪಂಚೆಯ? ನೀನು ಹುಡುಗಿ ತಾನೆ, ನೀನ್ಯಾಕೆ ಪಂಚೆ ಉಟ್ಕೋಬೇಕು? ನೋಡಿ ಇವಾಗ ಪಕ್ಕದ ಊರು ಅಂತ ತೋರಿಸಿದ್ನಲ್ಲ, ಅದಕ್ಕೂ ನಮ್ಮೂರಿಗೂ ಎಷ್ಟೊಂದು ಡಿಸ್ಟೆನ್ಸ್ ಐತೆ ಅಂತ. ಇದೆ ಪಕ್ಕದೂರು. ಈ ಊರಿಂದ ಈ ಕಡೆ ಬಂದರೆ ಇದು ನಮ್ಮೂರು. ಇದಕ್ಕೇನು ಡಿಸ್ಟೆನ್ಸ್ ಅಪ್ಪ ಅಂತ ಅಂದರೆ ಏನೂ ಇಲ್ಲ. ಅಲ್ಲಿಂದನೂ ಮನೆಗಳೈತೆ, ಇಲ್ಲಿ ತನಕನೂ ಮನೆಗಳೈತೆ. ಇದೊಂದು ಮಧ್ಯದಲ್ಲಿ ಇದೊಂದು ಬಂದು ಕೊಳ ಅಂತ ಹೇಳ್ತಾರೆ, ಕೆರೆ. ಇದೊಂದು ಕೆರೆ ಐತೆ. ಇದೊಂದೇ ಆ ಊರಿಗೂ ಈ ಊರಿಗೂ ಮಧ್ಯದಲ್ಲಿ ಇರುವಂಥ ಒಂದು ಬೇಲಿ ಅಷ್ಟೇ. ಇದೊಂದು ಕೆರೆ ಇರೋದ್ರಿಂದ
ಆ ಊರಿಗೊಂದು ಹೆಸರು, ಈ ಊರಿಗೊಂದು ಹೆಸರು ಅಷ್ಟೇ. ಆದರೆ ಹಬ್ಬಗಳೆಲ್ಲನೂ ಒಟ್ಟಿಗೆ ಸೆಲೆಬ್ರೇಟ್ನ ಮಾಡ್ತಾರೆ ನೋಡಿ. ಇವಾಗ ಈ ಕೆರೆ ಮಧ್ಯದಲ್ಲಿ ಬಂದು ಒಂದು ಕೊಳ ಐತೆ. ಆ ಕೊಳದೊಳಗಡೆ ತಂಬಿಟ್ಟೆಲ್ಲ ಮುರಿದು ಪೂಜೆ ಮಾಡೋದು. ಅದಾದಮೇಲೆ ಇಲ್ಲೊಂದು ದೇವಸ್ಥಾನ ಐತೆ, ಇಲ್ಲಿಗೆ ಪೂಜೆಗೆ ಬರಬೇಕು. ನಾನಿವಾಗ ನಿಮಗೆ ತೋರಿಸ್ಕೊಡ್ತೀನಿ ಆಯಿತಾ. ಇಲ್ಲಿ ನೋಡಿ, ಇವಾಗ ಆಲ್ರೆಡಿ ಬಂದು ಟೊಮಟೆ ಬಡಿಯೋರೆಲ್ಲರೂ ಪಾಪ ಬೇವ್ತಾ ಹೋಗ್ಬಿಟ್ಟವ್ರೆ. ಹಂಗೆ ನೋಡಿ, ಇಷ್ಟೇ ಡಿಸ್ಟೆನ್ಸು ಈ ಕೊಳದಿಂದ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಕಡೆ ಹೋದರೆ ಒಂದೂರು, ಈ ಕಡೆ ಹೋದರೆ ಇನ್ನೊಂದೂರು ನೋಡಿ. ಆ ಕಡೆ ಊರು ಅಂತ ಹೇಳಿದ್ನಲ್ಲ, ಅವ್ರನ್ನೆಲ್ಲ ಆಲ್ರೆಡಿ ಕರ್ಕೊಬಂದು ಕೂರಿಸ್ಬಿಟ್ಟು, ಇವಾಗ ಒಂದು ಸ್ವಲ್ಪ ಹೊತ್ತಲ್ಲಿ ಬಂದೆ, ಕೂರಿಸ್ಬಿಟ್ಟು ಅದಾದಮೇಲೆ ನಮ್ಮೂರಿಗೆ ಬಂದು ನಮ್ಮೂರಿಂದ ಕರ್ಕೊಂಡು ಬಂದಿರೋವಂಥದ್ದು ನೋಡಿ. ಸೈಡ್ ಬಿಡು ಪುಣಿ. ಇದು ಒಂದು ಕೊಳ, ನೀರಿಲ್ಲ, ನೀರೆಲ್ಲ ಖಾಲಿ ಆಗ್ಬಿಟ್ಟೈತೆ. ಅಡಿಕೆ ಒಂಬಳೆ ತಂದಿರುವಂಥದ್ದು ಹಾಯ್ ಫ್ರೆಂಡ್ಸ್, ಜೋರಾಗಿ ಹೇಳು, ಹೋಗ್ಲಿ ಹೇಳೋದು. ಹಾಯ್ ಫ್ರೆಂಡ್ಸ್, ಅಲ್ಲಿ ಹೇಳು. ಹಾಯ್ ಫ್ರೆಂಡ್ಸ್, ಹಾಯ್ ಮಾಡುವ. ಮಾತಾಡ್ತಿದ್ದಲ್ಲಿ ಮಾತಾಡು. ನನ್ನ ಕಷ್ಟ ನನಗೇನು ನಿನ್ಗೇನು ಅಂತ ಆಡ್ಕತ್ತಾರೆ. ಚೀತೋ ನೀನು ಇಂಚುಕ ಇಲ್ಲ, ಅವಳು ಇಂಚುಕ, ಅವಳು ಯಾರೋ ಗೊತ್ತಿಲ್ಲ. ಅವಳು ಅತ್ತೆ ಇಲ್ಲ, ಶೀಲತೆ ಯಾರು? ಅವರಲ್ಲ, ಶಿಲ್ಪತೆ ಇಲ್ಲ ಊರಲ್ಲಿ. ಶಾಲಿಯತ್ತೆ ಎಲ್ಲ ಊರಲ್ಲಿ. ಯಾಕೆ ಬಂದಿಲ್ಲ ಅವರು? ಯಾಕೋ ಬಂದಿಲ್ಲ? ಕೆಲಸ ಅದಕ್ಕೆ ಬಂದಿಲ್ಲ. ವಾ ಬುಡು ಕೂದಲ ಆಯ್ತು. ಕರ್ಲಿ ಮಾಡ್ತಾಳೆ ದುಡ್ಡಿಲ್ದಂಗೆ. ಅದಿರದೇ ಕರ್ಲಿ ಮೊದ್ಲಿಯ, ಇನ್ನೇನು ಕರ್ಲಿ ಮಾಡಿಯೇ. ಪೂಜೆ ಸಾಮಾನು ತಕೊ ಬಂದಾಳೆ ಪೂಜೆ ಮಾಡ್ಸಕ್ಕೆ. ಯಾಕೆ ಗೊತ್ತಾ, ಅವಳು ಮದುವೆ ಮಾಡಿರೋದಿದೆ ಊರಿಗೆ, ಸೋದ್ರ ಮಾವನ ಮಗನಿಗೆ ಮಾಡಿರೋದು. ಅವರು ಹೋಗಿ ಸಿಟಿನಲ್ಲಿ ಸೆಟ್ಲ್ ಆಗಿರೋದು. ಹಾಗಾಗಿ ಪೂಜೆ ಗೀಜೆ ಎಲ್ಲ ಇಲ್ಲಿ ಏನು ಪೂಜೆ ಮಾಡಿಸ್ತಾರೆ ಅದು ಹೊರಗಿರಿ ಎಲ್ಲ ಬಿಡ್ತಾರೆ. ಹಾಗಾಗಿ ಪೂಜೆ ಕೂಡ ಮಾಡಿಸ್ತಾಳೆ. ಅಕ್ಕವ್ರೆಲ್ಲ ಹಾಗೆ ನೋಡ್ತಾ ಇರ್ಬೋದು. ಇದು ಬಂದು ನಮ್ಮ ಆಂಟಿ ಮಗ ವಿಡಿಯೋ ಮಾಡಿ ಕಳಿಸಿರೋದು. ಏನಪ್ಪ ಅಂತಂದರೆ, ಸ್ವಲ್ಪ ಹೈಟ್ ಇರೋ ಜಾಗದಲ್ಲಿ ನಿಂತಿದ್ದ ಅವನು. ಹಂಗಾಗಿ ನೀಟಾಗಿ ಕ್ಲೀನಾಗಿ ವಿಡಿಯೋ ಕ್ಯಾಪ್ಚರ್ ಆಗುತ್ತೆ ಅಂತೇಳಿ ಮೇಲಿಂದ ನಿಂತ್ಕೊಂಡು ಪೂರ್ತಿ ವಿಡಿಯೋನ ಅಲ್ಲಿ ಕೆಳಗಡೆ ಎಲ್ಲ ಹೆಂಗಸ್ರೆಲ್ಲ ನಿಂತಿರೋದು ಮತ್ತು ಮೇಲ್ಗಡೆ ಆಗಿರ್ಬೋದು ಎಲ್ಲ ನಿಂತಿರೋದನ್ನೆಲ್ಲ ಕ್ಲೀನಾಗಿ ವಿಡಿಯೋನ ಮಾಡಿ ನನಗೆ ಸೆಂಡ್ ಮಾಡಿದ್ದ. ಸೊ ಹಂಗಾಗಿ ಆ ಕ್ಲಿಪ್ಪಿಂಗ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಎಷ್ಟು ಚೆಂದ ಇದೆ ವಾತಾವರಣ. ಈ ವಾತಾವರಣದಲ್ಲಿ ಹಬ್ಬ ಆಚರಿಸೋದೇನೋ ಒಂದು ಖುಷಿಯಾಗುತ್ತೆ. ಸುತ್ತ ಎಲ್ಲಿ ನೋಡಿದ್ರೂ ಹಸ್ರೇನೆ. ಮಗಳವ ಕಲ್ಪನ ಮಗಳೇ
ನೀವೆಲ್ಲ ಇವಾಗ ನೋಡ್ತಾ ಇರ್ಬೋದು ನೋಡಿ, ಹಬ್ಬ ಊರವರೆಲ್ಲ ಸೇರಿ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ನ ಮಾಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಆಚರಿಸ್ತಾ ಇದ್ದಾರೆ. ಇದೆಲ್ಲ ನಿಜವಾಗ್ಲೂ ಸಿಟಿಗಳಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಯಾಕೆ ಅಂತ ಅಂದರೆ ಈಗ ಈ ರೀತಿ ಹಬ್ಬ ಎಲ್ಲ ಮಾಡ್ತೀವಿ ಈ ಕಡೆನೂ, ಇಲ್ಲ ಅಂತಲ್ಲ. ಆದರೆ ಈ ರೀತಿಯಾಗಿ ಎಲ್ಲರೂ ಮನೆಗಳಿದ್ರೆ ಅಂತಿಂದನೇ ದೇವ್ರನ್ನ ಬಂದು ದೇವ್ರ ಜೊತೆಲೇ ಬಂದು ಊರವ್ರನ್ನೆಲ್ಲ ಕರ್ಕೊಬಂದು ಹೆಣ್ಮಕ್ಳುಗಳನ್ನೆಲ್ಲ ಹಿಂಗೆ ಒಂದೇ ರೀತಿಯಲ್ಲಿ ಪೂಜೆ ಎಲ್ಲ ಮಾಡೋದಿಲ್ಲ. ಅವ್ರವ್ರ ಮನೆಗಳಿಂದ ಬರ್ತಾರೆ, ಒಬ್ಬೊಬ್ಬರೇ ಪೂಜೆ ಮಾಡಿಸ್ಕೋತಾರೆ, ಒಬ್ಬೊಬ್ಬರೇ ಹೋಗ್ತಾರೆ. ಸೊ ಹಾಗಾಗಿ ಈ ರೀತಿ ಎಲ್ಲ ನೋಡೋದಕ್ಕೆ ನಮಗೆ ಸಿಗೋದು ನಮ್ಮ ಹಳ್ಳಿಗಳಲ್ಲಿ ಮಾತ್ರನೇ ಈ ಥರ ಎಲ್ಲ ಆಚರಣೆ ಮಾಡ್ತಾ ಇರೋದು. ಯಾವಾಗಲೂ ಇಲ್ಲೂ ಕೂಡ ಚೇಂಜಸ್ ಆಗದೆ ಇದೇ ರೀತಿಯಲ್ಲಿ ಇರಲಿ ಅನ್ನೋದನ್ನು ನಾವು ಕೂಡ ಕೇಳ್ಕೊತಾ ಇದ್ದೀವಿ. ಹಾಗೆ ನಾವು ಕೂಡ ಈಗ ಬಾವಿ ಒಳಗಡೆ ತಂಬಿಟ್ಟು ಪೂಜೆ ಸಾಮಾನ ತೊಗೊಬಂದ್ವಿ, ಪೂಜೆ ಮಾಡಿಸ್ಕೊಂಡು ಹೋಗೋಕ್ಕೆ ಅಂತ ಹೇಳಿ ಮಾಡಿಕೊಡ್ತಾ ಇದ್ದಾರೆ. ನೋಡಿ ಇಲ್ಲಿ ಕೆಳಗಡೆ ಬಂದು ಕಳಶದ ನೀರೆಲ್ಲ ಇಟ್ಟು ದೊಡ್ಡಮ್ಮ ತಾಯಿದು ಮುಖವಾಡ ಅಂತ ಏನಿರುತ್ತೆ ಅದನ್ನು ಇಟ್ಟು ಅದಕ್ಕೆ ಜೀವ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಪೂಜೆ ಎಲ್ಲ ಮಾಡಿಸಿ ಅದಾದಮೇಲೆ ನಾವುಗಳೆಲ್ಲ ತಗೊಂಡೋಗಿ ಪೂಜೆನ ಮಾಡಿಸೋದು. ಅಲ್ಲಿ ಹಣ್ಣು ಕೈ ಎಲ್ಲ ಮುರಿದು ನಾವು ತಗೊಂಡೋಗಿರೋಂಥ ತಂಬಿಟ್ಟನ್ನು ದೇವರಿಗೆ ತೋರಿಸಿ ಆರತಿನ ಮಾಡಿ ನಮ್ಮ ಕೈಗೆ ವಾಪಸ್ ಕೊಡ್ತಾರೆ. ಇದು ನಮ್ಮ ಪದ್ಧತಿ.
ಹಾಗೆ ಅಲ್ಲಿ ಪೂಜೆ ಎಲ್ಲ ಆದಮೇಲೆ ಎಲ್ರಿಗೂ ಕಡಲೆಪುರಿನ ಕೊಡ್ತಾರೆ. ಅದನ್ನು ಇಸ್ಕೊಂಡು ತಿಂತ ಕೂತಿದ್ದೀವಿ. ಬಟ್ ಅದನ್ನ ಏನಕ್ಕೆ ಕೊಡ್ತಾರೆ ಅಂತ ಗೊತ್ತಿಲ್ಲ. ನನ್ನ ಪ್ರಕಾರ ಹೆಣ್ಮಕ್ಳೆಲ್ಲ ಅಷ್ಟೊತ್ತಿಂದ ನಿಂತು ಸುಸ್ತಾಗಿರ್ತಾರೆ ಅಂತ ಕೊಡ್ತಾರೆ ಅಂತ ಭಾವಿಸ್ತೀನಿ. ಸೊ ಕಡಲೆಪುರಿ ತಿಂತ ಕೂತಿದ್ವಿ. ಅದಾದಮೇಲೆ ಪೂಜೆ ಎಲ್ಲ ಮುಗೀತು. ಇವಾಗ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆವಾಗಲೇ ನಾನು ತೋರಿಸಿದ್ನಲ್ಲ ಅಲ್ಲಿ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಪೂಜೆ ಮಾಡೋದು ಮತ್ತೆ ಅಂತ ಇವಾಗ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವೆಲ್ಲರೂ ಆ ಕಡೆ ಹೊರಟಿದ್ದೀವಿ. ಇವಾಗ ಇಲ್ಲಿ ಬಾಯಿ ಬೀಗ ಅಂತ ಹೇಳ್ತಾರಲ್ಲ ಅದನ್ನು ಬಾಯಿ ಬೀಗನೆಲ್ಲ ಹಾಕಿಸ್ಕೊಳ್ಳೋರು ಹಾಕಿಸ್ಕೊಂಡು ಇಲ್ಲಿಂದ ಬರುವಂಥ ದೇವ್ರ ಜೊತೆಲಿ ಅಲ್ಲಿ ದೇವಸ್ಥಾನ ಬರ್ತಾರೆ. ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ದೀವಲ್ಲ 5 ಜನ ಚಿಕ್ಕ ಹೆಣ್ಮಕ್ಳುಗಳಿಗೆ ಚೆಂದ ರೆಡಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಸೀರೆ ಎಲ್ಲ ಉಡಿಸಿ ಅದನ್ನು ನೋಡೋದಕ್ಕೆ ಒಂದು ಖುಷಿ. ಹೆಣ್ಮಕ್ಳ ಕೈಲಿ ತುಂಬ ಚಿಕ್ಕ ಹೆಣ್ಮಕ್ಳ ಕೈಲಿ ದೇವ್ರನ್ನ ಒರೆಸ್ಕೊಂಡು ತಗೊಬಂದು ಅಲ್ಲಿ ದೇವಸ್ಥಾನದಲ್ಲಿ ಮತ್ತೆ ಅದನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಎಲ್ಲ ಸಲ್ಲಿಸುವಂಥದ್ದು ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಆಚರಣೆನ ಅಂತ ಇದನ್ನೆಲ್ಲ ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ, ಒಂದು ಸಂತೋಷ ಆಗುತ್ತೆ. ಹಳ್ಳಿ ಹಬ್ಬ ಸಂಭ್ರಮಾಚರಣೆ ಅಂತ ಅಂತಲೇ ಹಿಂಗಿರುತ್ತೆ ನೋಡಿ. ನಿಮ್ಮೆಲ್ರಿಗೂ ಹೆಂಗೆ ಅನ್ನಿಸ್ತು, ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಆಲ್ಮೋಸ್ಟ್ ಸಿಟಿಗಳಲ್ಲಂತೂ ನಿಜವಾಗ್ಲೂ ನೋಡೋದಕ್ಕೆ ಸಾಧ್ಯ ಇಲ್ಲ, ಸಿಗೋದು ಇಲ್ಲ. ಇದೆಲ್ಲ ಸಾಧ್ಯ ಆಗೋದು ನಮ್ಮ ಹಳ್ಳಿಗಳಲ್ಲಿ ಮಾತ್ರನೇ. ನನ್ನ ಕೈಲಿ ಎಷ್ಟು ಸಾಧ್ಯ ನಿಮ್ಮೆಲ್ರಿಗೂ ನಮ್ಮ ಹಳ್ಳಿ ಹಬ್ಬದ ವಾತಾವರಣನ ತೋರಿಸ್ಕೊಡೋದಕ್ಕೆ ಅಷ್ಟು ನನ್ನ ಕೈಲಾದಷ್ಟು ವೀಡಿಯೋನ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಮಗೆ ನಿಮ್ಮ ಕಡೆಯಿಂದ ಬೇಕಾಗಿರೋದು ಒಂದು ಮೆಚ್ಚುಗೆ ಅಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ತಿಳಿಸೋದನ್ನ ಮರಿಬೇಡಿ. ನಿಮ್ಮ ಪ್ರೀತಿ ಸಪೋರ್ಟ್ ಸಹಕಾರ ತುಂಬ ಮುಖ್ಯ ಆಗುತ್ತೆ. ಸೊ ಪ್ಲೀಸ್ ಆದಷ್ಟು ಲೈಕ್ ಆ್ಯಂಡ್ ಶೇರ್ನ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಕೂಡ ಶೇರ್ನ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳೋದನ್ನ ಕೂಡ ಮರಿಬೇಡಿ. ನೋಡಿ ದೇವರೆಲ್ಲ ತಗೊಬಂದು ಒಳಗಡೆ ಎಲ್ಲ ಇವಾಗ ಇಡ್ತಾ ಇದ್ದಾರೆ. ಹೆಣ್ಮಕ್ಳುಗಳನ್ನ ನೋಡಿ ಪುಟ್ಟ ಹೆಣ್ಮಕ್ಳುಗಳು ಅವ್ರಿಗೆ ಇಟ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಇದು ಆಗ್ಲಿಂದ ನಡ್ಕೊಬಂದಿರುವಂಥದ್ದು. ಯಾವುದೇ ರೀತಿಯಾದಂಥ ಮದುವೆ ಆಗಿರೋ ಹೆಣ್ಮಕ್ಳಾಗಿರ್ಬೋದು ಅಥವಾ ಮುಟ್ಟಾಗಿರುವಂಥ ಹೆಣ್ಮಕ್ಳ ಮೇಲೆ ಈ ದೇವಸ್ಥಾನ ಮಾಡಿಸಲ್ಲ. ತುಂಬ ಚಿಕ್ಕ ಮಕ್ಕಳೇ ಆಗಬೇಕು. ಇವಾಗ ಅಲ್ಲಿ ಪೂಜೆ ಎಲ್ಲ ಮುಗೀತು. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಕೊಳದ ಹತ್ರ ಮಾಡ್ತಾರಲ್ಲ ತಮ್ಮುರಿಯೋದು ಅದೆಲ್ಲ ಪೂಜೆ ಆಯಿತು. ಇವಾಗ ಇಲ್ಲಿ ದೇವಸ್ಥಾನ ಐತೆ. ಇಲ್ಲಿ ಪೂಜೆ ಮಾಡಿ ಮತ್ತೆ ಮರಿ ಒಪ್ಪಿಸೋದು. ಮರಿ ಒಪ್ಪಿಸ್ಬಿಟ್ಟು ಬಂದು ಇವತ್ತು ಊರವರಿಗೆ ಅಕ್ಕಪಕ್ಕದ ಊರವರಿಗೆಲ್ಲ ಮರಿ ಊಟ ಇರುತ್ತೆ. ಎಲ್ಲ ಊರವರೆಲ್ಲ ಹೊರಿ ಎತ್ತಿ ಮರಿಗಳನ್ನ ತಂದು ಎಲ್ಲರೂ ಸೇರ್ಕೊಂಡು ಇಲ್ಲೇ ಅಡುಗೆ ಮಾಡಿ ನಮ್ಮೂರವರು ಮತ್ತು ಅಕ್ಕಪಕ್ಕದ ಊರವರು ಯಾರ್ಯಾರೆಲ್ಲ ಬರ್ತಾರೆ ಎಲ್ರಿಗೂ ಊಟ ಇರುತ್ತೆ. ಬಟ್ ಹೆಣ್ಮಕ್ಳುಗಳು ಯಾರು ಬರೋಂಗಿಲ್ಲ, ಬರೀ ಗಂಡಸ್ರುಗಳಿಗೆ ಮಾತ್ರ. ನೋಡ್ತೀನಿ, ಆದರೆ ಅದನ್ನೆಲ್ಲ ಅಣ್ಣನ ವೀಡಿಯೋ ಮಾಡಿಕೊಡು ಅಂತ ಕೇಳ್ತೀನಿ. ನಾವೇನು ಬರೋಂಗಿಲ್ಲ, ಬರಲ್ಲ. ದೇವಸ್ಥಾನನ ತೋರಿಸ್ತೀನಿ ನೋಡಿ. ಕಾಣಿಸ್ತಾನೆ ಇಲ್ಲ, ಏನು ಕಾಣಿಸ್ತಾ ಇಲ್ಲ. ಪರವಾಗಿಲ್ಲ, ಇನ್ನೂ ಬಾಗ್ಲು ತೆಗ್ದಿಲ್ಲ. ಅಲ್ಲಿ ಪೂಜೆ ಮುಗಿಸ್ಬಿಟ್ಟು ಬಂದು ಬಾಗ್ಲು ತೆಗಿಯೋದು. ಅದು ನೋಡಲ್ಲಿ ಅವ್ರ ಅತ್ತೆ ಹಿಂದ್ಗಡೆ ಫೋನ್ ಇಟ್ಕೊಂಡು ಹೆಂಗೆ ತಿರುಗ್ತಾವಳೆ. ವಿಡಿಯೋಗ್ರಾಫರು ಖುಷಿ. ನಿಮ್ಮ ಅತ್ತೆ ವಿಡಿಯೋಗ್ರಾಫರ ನೀನು? ನೀನೇನಾ? ಓಯ್, ನೀನು ಬೇಗ ಉದ್ದಾಗು, ವಿಡಿಯೋ ಮಾಡ್ಕೊಡ್ವೆ ಏನು? ಇವಾಗ ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊ ಬಂದು ಈ ಕಡೆ ಇಲ್ಲಿ ಬಂದು ಇಲ್ಲೆಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಮರಿ ಎಲ್ಲ ಕಡಿಯೋದು. ಅವ್ರಲ್ಲಿ ಪೂಜೆ ಮುಗಿಸ್ಕೊ ಬರೋ ತನಕ ನಾವೇನು ಕೂತಿರೋದೇ ಇಲ್ಲಿ ಅಲ್ಲಿ ತನಕ. ಅದ್ರಲ್ಲಿ ಅಲ್ಲಿ ಕೂತ್ಕೊಳ್ಳೋದೇನು ಅಂತ ಅಂದ್ಬಿಟ್ಟು ಎಲ್ರು ಬಂದ್ಬಿಟ್ಟು ಅಲ್ಲಿ ಪೂಜೆ ಮುಗಿಸ್ಕೊಬಂದು ಇಲ್ಲಿ ಕೂತ್ಕೋತಾರೆ. ಪೂಜೆ ಮುಗಿಸ್ಕೊಂಡು ಆದೋದು. ಆ ಕಡೆ ಸೈಡ್ ಕೂತ್ಕೊಳ್ಳಿ. ಇಲ್ಲಿ ಮರಿ ಕುಯ್ಯುವಾಗ ಹೇಳಿಸ್ತಾರೆ. ಮರಿ ಕುಯ್ಯುವಾಗ ಪೂಜೆ ನೋಡಕ್ಕೆ ಇಲ್ಲ ಹೇಳಿಸ್ತಾರೆ.
ನನ್ನ ಸೊಸೆ ಮುದ್ದು ಹೆಂಗ ಆಡ್ತಾ ಇದೆ ಅಂದ್ರೆ ಅಲ್ಲಿ ಮಕ ನೋಡು ಮಕ್ವ ಇಮು ಯಾಕೋ ಅಲ್ಲಿ ಮಕ ನೋಡು ಇಮು ಇಮ್ಮ ಯಾಕೆ ಮಗಳು ಎತ್ಕತೀನಿ ಬಾ ಆಯ್ತು ಎತ್ಕತೀನಿ ಬಾ ಕೂಡ ಸೀರೆ ಬೋ ಇಲ್ಲಿ ಅಂತ ಬೋ ನೀನು ಬಾ ನಾನು ಕೂರಿಸ್ಕೊತೀನಿ ಬಾ ಎದ್ದೇಳಾಯ್ತು ಬಾ ಈಗ ಎದ್ದವನೇ ಅಯ್ಯೋ ಬೇಗ ಅವನು ಎದ್ದವನೇ ಬಾ ಕೂತ್ಕೊಂಡ್ಬಿಡ್ತಾನೆ ಮುಟ್ಟಬಾರ್ದು ಅವನೇನ್ ಹೊಸ ಮದ್ವೆ ಹೆಣ್ಣು ಬತ್ತು ಬೆಳಗ್ಗೆನೆ ಬಂದೆ ಕಣವ ಹಾಗೆ ನೋಡ್ತಾ ಇರ್ಬೋದು ದೇವರು ಕೂಡ ಅಲ್ಲಿಂದ ಬಾವಿ ತವಿಂದ ದೇವಸ್ಥಾನದ ಹತ್ರ ಬರ್ತಾ ಇದೆ. ಸೊ ಅಷ್ಟರಲ್ಲಿ ನಾವೆಲ್ಲರೂ ಬಂದು ಕೂಡ ಕೂತಿದ್ದೀವಿ ಎಲ್ಲರೂ. ಹಾಗೆ ನಾನು ನನ್ನ ಫೋನಲ್ಲಿ ವಿಡಿಯೋ ಮಾಡ್ಕೊತಾ ಇದ್ದೆ. ಇದು ಬಂದು ನಮ್ಮ ಅಣ್ಣನ ಮಗಳು ಮಾಡ್ಕೊಂಡಿರೋದು ಖುಷಿ ಅಂತ ಹೇಳಿ. ಸೊ ಅವಳೇ ಆಲ್ಮೋಸ್ಟ್ ಇವಾಗ ನಾವೇನೇನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀವಿ ಎಲ್ಲ ಕೂಡ ಖುಷಿನೇ ವೀಡಿಯೋಗಳನ್ನ ಮಾಡಿಕೊಟ್ಟಿದ್ದು. ತೋರಿಸ್ತಿಯಲ್ಲ ನಾನು ಇವಾಗಷ್ಟೇ ವೀಡಿಯೋ ಮಾಡಿಕೊಡ್ತಾವಳೆ ಅಂತ ಹೇಳಿ ಅವಳೇ ಎಲ್ಲ ಥರದ ವೀಡಿಯೋಗಳನ್ನ ಮಾಡಿಕೊಟ್ಟಿರೋದು. ತುಂಬ ಚೆನ್ನಾಗಿ ಎಲ್ಲ ಕ್ಯಾಪ್ಚರ್ಗಳನ್ನ ಇಟ್ಕೊಂಡಿದ್ದಾಳೆ, ತುಂಬ ಚೆನ್ನಾಗಿ ವೀಡಿಯೋ ಮಾಡ್ಕೊಂಡವಳೆ. ಸೊ ಥ್ಯಾಂಕ್ಸ್ ಟು ಖುಷಿ ವೀಡಿಯೋನೆಲ್ಲ ಮಾಡಿಕೊಟ್ಟಿದ್ದಕ್ಕೆ. ನೋಡಿ ಎಲ್ಲರೂ ಕೂಡ ಆರಾಮಾಗಿ ಇವಾಗ ಬಂದು ದೇವ್ರು ಬಂದು ಇಲ್ಲಿ ಎಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮುಗಿಸೋ ತನಕ ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಹರಟೆ ಗಿಟ್ಟೆ ಹೊಡ್ಕೊಂಡು ಕಷ್ಟ ಸುಖ ಮಾಡಿಕೊಂಡು ಮಾತಾಡಿಕೊಂಡು ಸಿಟಿಗಳೆಲ್ಲ ಆದರೆ ಇಷ್ಟಲ್ಲಿ ಚಕ 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 ಅಂತ ಪೂಜೆ ಮಾಡ್ಕೊಂಡೋಗಿ ಮನೇಲಿ ಅಡುಗೆ ಏನು ಮಾಡೋದು ಹಂಗೆ ಹಿಂಗೆ ಅಂದ್ಕೊಂಡು ನಿಂತ್ಕೊಬಿಡೋರು. ನಮ್ಮೂರಲ್ಲಿ ನೋಡಿ ಎಷ್ಟೊತ್ತಾಯಿತು ಬಂದಾಗ ನಾವು ಆಲ್ರೆಡಿ 10:10 ಆಗಿತ್ತು. ನಾವು ಮನೆಗೆ ಹೋಗೋಷ್ಟರಲ್ಲಿ ಕೇಳೋದೇ ಬೇಡ 12:30 ತನಕ ಆಗಿತ್ತು. ಹಂಗಾದರೂ ಯಾರಿಗೂ ಟೆನ್ಷನ್ ಇಲ್ಲ, ಆರಾಮಾಗಿ ಪೂಜೆ ಮಾಡಿಸ್ಕೊಂಡು
ನೋಡಿ ಕುತ್ಕೊಂಡು ಮಾತಾಡ್ತವ್ರೆ ನಮ್ಮ ಅಣ್ಣಂದ್ರ ಮಕ್ಕಳು. ಪುಸ್ತಕ ಕೈ ಹೆಂಗಾರು ಮಾಡ್ಕೊಳ್ಳಿ ನನಗೂ ಸಂಬಂಧ ಇಲ್ಲ ಅಂತ ಕೂತಾಳೆ. ಆ ಚಿಕ್ಕಮ್ಮನ ತಕ್ಕ ಬಂದ್ರೆ ಅವಳು ಫೋನ್ ಇಟ್ಕೊತಾಳೆ, ನಮ್ಮ ಮಮ್ಮಿ ತಕ್ಕ ಬಂದ್ರೆ ಅವಳು ಫೋನ್ ಇಟ್ಕೊತಾಳೆ. ಖುಷಿ ಖುಷಿ ಕಳ್ಸಿ, ಖುಷಿ ಕಳ್ಸು. ನಮ್ ದೊಡ್ಡಮ್ಮ ನೋಡಿ ಎಷ್ಟೊಂದು ಕಾಪರೇಟ್ ಮಾಡ್ತವ್ರೆ. ಅಲ್ಲಿ ಹೆಣ್ಮಕ್ಳು ದೇವ್ರ ತರ ಅದನ್ನು ಮಿಸ್ ಮಾಡ್ಕೋಬಾರ್ದು, ಅದನ್ನು ಮಾಡ್ಕೊಳ್ಳಿ ಅಂದ್ಬಿಟ್ಟು ಮಕ್ಳುಗಳಿಗೆ ಅಲ್ಲೂ ವಿಡಿಯೋ ಇಟ್ಕೊ ಫೋಟೋ ಮಾಡ್ಕೊಳ್ಳಿ ಅಂತ ಹೇಳ್ಕೊಡ್ತಾರೆ. ಎಲ್ಲಿ ಸಿಗ್ತಾರೆ ಅಂತ ತಾಯಂದ್ರು ಹೊಡೀರಿ ಚಪ್ಪಾಳೆ. ನಾವು ಜನಕ್ಕೆ ಊಟ ಬರ್ತೀರಿ ಬರ್ತೀರಿ ಅನ್ಬೇಕು. ಇವತ್ತು ನಾನು ಸೀರೆ ಉಟ್ಕೊಳ್ತೀನಿ ಎರಡು ಯಾಕೆ ಮಗಳು ನಮ್ ದೊಡ್ಡಮ್ಮ ಅವರು ಅದು ಹಕ್ಕೆ ತೋರಿಸಿದೀನಿ. ಅಲ್ಲಿ ಕೂರ್ಸ್ಕೊಳ್ಳೋದೆ ಹೋಗು ಪ್ರಸಾದ ಅಂತ ತುಂಬ ಚೆನ್ನಾಗೈತೆ. ಅವಾಗಲೇ ತಿನ್ನಿರಿ ಅಂತ ನೋಡಿ. ಇಲ್ಲಿ ಕುತ್ಕೊಂಡೆಲ್ಲ ಮಾತಾಡ್ತವ್ರಲ್ಲ ಎಲ್ಲ ನಮ್ಮ ಅಣ್ಣನ ಮಕ್ಕಳುಗಳು. ನೀರು ಬೇಡ ಕುತ್ಕೋ. ನೀರು ಬೇಕಾ ನಿನಗೆ? ಹೋಗ್ಬೇ ಅಜ್ಜಿ ಜೊತೆಲಿ. ಕಲ್ವತ್ತಜ್ಜಿ ಹೋಯ್ತಲ್ಲ ಮನೆಗೆ. ನಮ್ಮ ಅಕ್ಕ ನೋಡಿ ಈಗ ಬಂದು ಅಲ್ಲೆಲ್ಲ ಪೂಜೆನೇ ಆಗೋಯ್ತು. ಇನ್ನೇನು ಇನ್ನೊಂದು 10 ನಿಮಿಷ ಬಿಟ್ಕೊ ಬಂದಿದ್ರು, ಇಲ್ಲೂ ಪೂಜೆ ಆಗೋಗಿರೋದು. ಆದ್ರೂ ಬೇಗ ಬಂದಿಲ್ಲ. 11:30 ಬಂದೋಳೆ. ಫೋನ್ ಮಾಡಿದ್ಲ, ಫೋನ್ ಮಾಡಿದ್ವು ಅದುವೇ ಮರಿಗಳು ಆಲೆ ಬಂದವ್ರೆ. ಈಗ ಹೋಯ್ತಾ ಇದ್ದೀವಿ, ಮನೇಲೇ ಮಾಡ್ತಾಳೆ ಅಂತ ಇನ್ನೇನು ದೇವ್ರು ಗೊತ್ತೈತೆ. ಪೂಜೆ ಸ್ಟಾರ್ಟ್ ಆಯ್ತದೆ. ಇಲ್ಲೂ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ. ಆಲೆ ವಾತ್ ಮರಿಗಳೆಲ್ಲ ಇಟ್ಕೊಬಂದ್ರು. ಅತ್ತೇನು ಬಂದಿರುವಾಗದೆ ಅತ್ತೇನೆ ಅಲ್ವಾ? ಇವಾಗ ದೇವಸ್ಥಾನದ ಸುತ್ತ ಒಂದು ಪ್ರದಕ್ಷಿಣೆನ ಹಾಕಿ ಒಳಗಡೆ ದೇವ್ರನ್ನ ತಂದು ಪ್ರತಿಷ್ಠಾಪನೆ ಕೂಡ ಆಯಿತು. ಕಳಶಗಳನ್ನೆಲ್ಲ ಇಟ್ಟು ದೇವ್ರನ್ನೆಲ್ಲ ಪೂಜೆ ಮಾಡಿ ಎಲ್ಲ ಪೂಜೆ ಎಲ್ಲ ಮುಗೀತು. ಇವಾಗ ಹೊರಗಡೆ ಬಾಯಿ ಬೀಗ ಹಾಕಿಸ್ಕೊಬಂದಿರ್ತವ್ರದ್ದೆಲ್ಲ ಬಾಯಿ ಬೀಗ ಎಲ್ಲ ತೆಗೆದಾಕಿ ಮತ್ತು ಏನೇನು ಪೂಜೆಗಳು ಪದ್ಧತಿಗಳಿದೆ ಅದನ್ನೆಲ್ಲ ಮುಗಿಸ್ಕೋತಾರೆ. ಇವಾಗ ಅದನ್ನು ಕೂಡ ತೋರಿಸ್ತೀನಿ ನೋಡಿ.
ಎಲ್ಲರೂ ಕೂಡ ಎಷ್ಟು ಚೆನ್ನಾಗಿ ದೇವ್ರನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಇದನ್ನು ಮೂಢನಂಬಿಕೆ ಅಂತ ಅಂದ್ಕೊಳ್ಳೋರು ಅನ್ಕೋಬೋದು. ಆದರೆ ಆಗಿನ ಕಾಲದಿಂದ ನಡೆಸ್ಕೊಬಂದಿರುವಂಥ ಪದ್ಧತಿಗಳು ಯಾವುದೂ ಕೂಡ ಮೂಢನಂಬಿಕೆ ಆಗಿರೋದಿಲ್ಲ. ದೇವರಿದೆ ಅಂತ ನಂಬಲೇಬೇಕಾದಂಥ ಒಂದು ಸಿಚುವೇಶನ್ಗಳು ಖಂಡಿತವಾಗ್ಲೂ ಬರುತ್ತೆ. ಈ ಹಬ್ಬನ ಮಾಡೋದ್ರಿಂದ ನಮ್ಮೂರಿಗಂತೂ ಪ್ರತಿ ವರ್ಷವೂ ಕೂಡ ತುಂಬ ಒಳ್ಳೇದಾಗ್ತಾನೆ ಬರ್ತಿದೆ. ಇವಾಗ ಪೂಜೆ ಎಲ್ಲ ಮುಗೀತು. ನಾವು ಕೂಡ ದೇವ್ರ ದರ್ಶನ ಮಾಡಿಕೊಂಡು ಮಂಗಳಾರತಿನ ತೊಗೊಂಡು ಇವಾಗ ಹೊರಡೋದಷ್ಟೇ. ಇನ್ನು ಹೆಣ್ಮಕ್ಳುಗಳು ಯಾರು ಕೂಡ ಇಲ್ಲಿ ಇರುವಂಗಿಲ್ಲ, ಇನ್ನು ಬರುವಂಗೂ ಇಲ್ಲ ಕೂಡ. ಮರಿ ಎಲ್ಲ ಕಟ್ ಮಾಡಿ ಅಡುಗೆ ಎಲ್ಲ ಮಾಡಿ ಗಂಡಸ್ರುಗಳಿಗೆಲ್ಲ ಊಟನ ಬಡಿಸ್ತಾರೆ. ಸೊ ನಾವು ನಾವು ಮೈಸೂರಿಗೆ ಹೋಗ್ತಾ ಇದೀವಿ. ಸಂಜೆ ಹೋಗ್ತಾಳಂತೆ. ನಾನು ಇವಾಗ ಹೊರಡ್ತೀನಿ. ನನ್ನ ಹೋಯ್ತಾಳೆ ಇವಳು ನೋಡಿಲಿ. ನಮ್ಮ ಅಕ್ಕ ಹೋಯ್ತಾವಳೆ. ನೀವ್ ಏನಾರು ಮಾಡ್ಕೊಳ್ಳಿ, ನಿಮ್ಗೆ ಎಲ್ಲಿ ಬಂದ್ರು ಇದೇ ಕೆಲಸ ಅಂತ. ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಅವ್ರವ್ರ ಮನೆಗೆ ಹೋದ್ರು. ನಾವು ಕೂಡ ನಮ್ಮ ಮನೆಗೆ ಬಂದ್ವಿ ಅಷ್ಟೇ. ಅದೇನೆ ತುಂಬ ಲೆಂತಿಯಾಗಿದೆ ವಿಡಿಯೋ, ಹಂಗಾಗಿ ಮನೆಯಲ್ಲಿ ಜಾಸ್ತಿ ಏನು ಮಾಡ್ಕೊಡೋದಕ್ಕೆ ಹೋಗೋದಿಲ್ಲ. ಇವಾಗ ಅಪ್ಪ ಬಂದು ನಾನ್ ವೆಜ್ ತೊಗೊಬರೋದಕ್ಕೆ ಹೋಗಿದ್ದಾರೆ. ಅವ್ರು ತೊಗೊಬಂದು ಕೊಟ್ಬಿಟ್ಟು ದೇವಸ್ಥಾನದ ಹತ್ರ ಹೋಗಬೇಕು, ಅಲ್ಲಿ ಅಡುಗೆ ಕೆಲಸ ಎಲ್ಲ ನೋಡೋದಕ್ಕೆ ಅಂತ ಹೇಳಿ. ಸೊ ಅಪ್ಪ ನಾನ್ ವೆಜ್ ತಂದಮೇಲೆ ಅಡುಗೆ ಮಾಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ನಾವು ಕೂಡ ಹೊರಡೋದೇನೆ ಮಕ್ಕಳು ಸ್ಕೂಲಿಂದ ಬರುವಷ್ಟರಲ್ಲಿ ಹೋಗಬೇಕು. ನಮ್ಮಮ್ಮ ಅಡುಗೆಗೆಲ್ಲ ರೆಡಿ ಮಾಡ್ಕೊತವ್ರೆ. ಸಾಂಬಾರು ಮಾಡ್ತವ್ರೆ, ಚಿಕನ್ ಸಾಂಬಾರನ್ನ. ಒಳಗಡೆ ಬೇಯಿಸ್ತವ್ರೆ ನೋಡಿ. ಹೋಗಿರೋದು ನೀವು ನಿಮ್ಮ ಮಗಳಿಬ್ಬರೇ, ಇಬ್ರಿಗೆ ಏನು ಕಷ್ಟ ತಪ್ಪದ ಪಾತ್ರೆ ಅಂತ ಕೇಳಬೇಡಿ. ಮಕ್ಳು ಬಂದಮೇಲೆ ಹಂಗೆ ಕಳಿಸ್ತಾರ, ಪಾರ್ಸಲ್ ಕಳಿಸ್ಬೇಕಲ್ಲ 3 ಜನಕ್ಕೂ. ಅದಕ್ಕೋಸ್ಕರ ಅಷ್ಟು ಗಾತ್ರದ ಪಾತ್ರೆ ನಾನು ಮಾಡ್ತವ್ರೆ. ಕಲತಮ್ಮವ್ರೆ, ಚಿಕನ್ ಸಾಂಬಾರು ರೆಸಿಪಿ ಬೇಕಂತೆ ಕೊಡ್ತೀರಾ? ನಮ್ಮಮ್ಮ ಚಿಕನ್ ಸಾಂಬಾರು ಸಕ್ಕತ್ತಾಗಿ ಮಾಡ್ತಾರೆ. ಅವ್ರ ಮೊಮ್ಮಕ್ಳುಗಳಿಗೆಲ್ಲ ತುಂಬ ಇಷ್ಟ. ರವೆ ಮಾಡೋದು ರವೆ ಮಾಡೋ ಎಲ್ಲ ಸಾಂಬಾರುಗಳು ಇಷ್ಟ. ಅದರಲ್ಲೂ ಈ ಉಪ್ಪು ಸಾಂಬಾರು, ನಾನ್ ವೆಜ್ ಸಾಂಬಾರೆಲ್ಲ ಸಕ್ಕತ್ತು ಇಷ್ಟಪಟ್ಟು ತಿಂತಾರೆ, ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ಅಂತ. ಆದರೆ ನಮ್ಗಳಿಗೆ ಮಾಡ್ಕೊಡಲ್ಲ ನಮ್ಮಮ್ಮ. ನೀವೇ ಮಾಡ್ಕೊಳ್ತೀನಿ ಅಂತ. ಮೊಮ್ಮಕ್ಳುಗಳು ಬಂದರೆ ಮಾತ್ರ, ಮೊಮ್ಮಕ್ಳುಗಳು ಕೇಳಿದ್ರೆ ಮಾತ್ರ ಪ್ರೀತಿಯಿಂದ ಮಾಡಿಕೊಡೋದು. ನಾವೇನಾದರೂ ಕೇಳಿದ್ರೆ ನಂಗೆ ಬರೀ ಕಿಲ ಕಂಡ್ರವ ಮಾಡೋಕ್ಕೆ ನಾನು ಮರ್ತ್ಕೊಬಿಟ್ಟಿದ್ದೀನಿ ಅನ್ನೋದು. ಅದೇನವ, ನೀವಾದರೂ ಹೇಳಿ ನಿಮ್ಮ ಮಕ್ಳುಗಳಿಗೂ ಮಾಡಿಕೊಡಿ. ನಿಮ್ಮ ಮಕ್ಳುಗಳೂ ಕೈ ಟೇಸ್ಟ್ ಮರ್ತ್ಕೊಬಿಡ್ತಾರೆ ನಿಮ್ಮ ಕೈ ಟೇಸ್ಟ್ನ ಅಂತ. ಎಲ್ಲ ಮುಗೀತು. ಅಡುಗೆ ಎಲ್ಲ ಮುಗಿಸ್ಕೊಂಡು ಊಟ ಕೂಡ ಮಾಡಿಕೊಂಡು ಹೊರಟ್ವಿ ನಾವು. ಹಾಗೆ ಅಂದ್ವಿ. ನನ್ನ ಅಕ್ಕನ ಮಗ ಕೂಡ ಅಲ್ಲಿ ತನಕ ಬರ್ತೀನಿ ಚಿಕ್ಕಮ್ಮ, ನಮ್ಮನ್ನು ಅಲ್ಲಿ ತನಕ ಡ್ರಾಪ್ ಮಾಡಿ ಅಂತ ಹೇಳ್ದೆ. ಹಂಗಾಗಿ ಮಗನ್ನ ಎಲ್ಲರನ್ನೂ ಕರ್ಕೊಂಡು ಹೊರಡಬೇಕಾದ್ರೆ ಇನ್ನು ನಮ್ಮ ಅಣ್ಣನ ಮಗಳು ಬಿಡ್ತಾಳೆ. ನಾನು ಬರ್ತೀನಿ ಅತ್ತೆ ಅಂತ ಗಾಡಿ ಮೇಲೆ ನಿಂತ್ಕೊಂಡೆ ಬಿಟ್ಲು. ಆದರೆ ಅವಳನ್ನ ಕರ್ಕೊಂಡೋಗಲ್ಲ, ತುಂಬ ಹಠ ಮಾಡ್ತಾಳೆ, ನೈಟ್ ಉಳ್ಕೊಳ್ಳಲ್ಲ. ಹಂಗಾಗಿ ಒಂದು ರೌಂಡ್ ಹಾಕ್ಸೋ ತನಕ ಅಂತೂ ಗಾಡಿಯಿಂದ ಕೆಳಗಡೆ ಇಳಿಯಲ್ಲ ಅಂತ ಗೊತ್ತಾಯಿತು. ಹಂಗಾಗಿ ಅವಳನ್ನ ಕರ್ಕೊಂಡು ಗಾಡೀಲಿ ಒಂದು ರೌಂಡ್ನ ಹಾಕಿಸ್ಕೊಬಂದು ಕರ್ಕೊಬಂದು ಬಿಟ್ಬಿಟ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ಹೊರಟೆ. ಇದೇ ಇವತ್ತಿನ ಅಮ್ಮನ ಮನೆ ಹಬ್ಬದ ಸೆಲೆಬ್ರೇಷನ್ ವ್ಲಾಗ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅಂತ ಕೂಡ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೆಂಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.